ಒಂದು ಕಾಲದಲ್ಲಿ ಈ ಭಾಗದ ರೈತರು ಕಬ್ಬು, ಮೆಣಸಿನಕಾಯಿ, ಹೊಗೆಸೊಪ್ಪು ಬೆಳೆಯುತ್ತಿದ್ದರು. ಸತತ ಬರಗಾಲದಿಂದ ರೈತರ ಬೆಳೆಗಳು ಕಣ್ಮರೆಯಾಗಿವೆ. ನಾನು ಗೆದ್ದರೆ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆಗಳು ತರುವ ಮೂಲಕ ರೈತರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಎಂದು ಲೋಕಸಭಾ ಚುನಾವಣೆಯ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಹೇಳಿದರು. ಮಧುಗಿರಿ ತಾಲೂಕಿನಲ್ಲಿ ಮಂಗಳವಾರ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡುವ ಮೂಲಕ ಮತಯಾಚಿಸಿ ಕಾರ್ಯಕರ್ತರೊಂದಿಗೆ ಮಾತನಾಡಿದ ಅವರು, ರೈತರ ಬದುಕು ಕಂಗಾಲಾಗಿ ಜೀವನ ಸಾಗಿಸಲು ಕಷ್ಟಕರವಾಗಿದೆ. ಈ ಬಗ್ಗೆ ಈಗಾಗಲೇ ನಾನು ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಂಡಿದ್ದೇನೆ ಎಂದರು. ನಿಮ್ಮ ಪ್ರತಿಯೊಂದು ಮತಕ್ಕೆ ಬೆಲೆ ಇದೆ. ಇದು ದೇಶದ ಚುನಾವಣೆ, ಭಾರತೀಯ ಸಾರ್ವಭೌಮತ್ವದ ಚುನಾವಣೆಯಾಗಿದೆ. ಇದು ಸಿದ್ದರಾಮಯ್ಯನವರ 2000 ಗ್ಯಾರಂಟಿಯ ಚುನಾವಣೆ ಅಲ್ಲ. ದೇಶವನ್ನು ಸುಭದ್ರವಾಗಿ ಸಂರಕ್ಷಣೆ ಮಾಡಿ ದೇಶದ 142 ಕೋಟಿ ಭಾರತೀಯರನ್ನು ಸಂತೃಪ್ತಿ ಮಾಡುವ ಚುನಾವಣೆಯಾಗಿದೆ. ದೇಶದ ಉಳಿವಿಗಾಗಿ ನನಗೆ ಮತ ನೀಡಿ ಮೋದಿಯವರ ಕೈ ಬಲಪಡಿಸಿ ಎಂದರು. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪಣತೊಟ್ಟು ಅಭಿವೃದ್ಧಿಯ ಕಾರ್ಯವನ್ನು ಕೈಗೊಳ್ಳಲು ನರೇಂದ್ರ ಮೋದಿಯವರ ಕೈ ಬಲಪಡಿಸಲು ತಾವುಗಳು ನಮ್ಮನ್ನು ಜಯಶೀಲರನ್ನಾಗಿ ಮಾಡಿದರೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗುತ್ತಾರೆ. ಸಿದ್ದರಾಮಯ್ಯನವರ 2000 ಶಾಶ್ವತವಲ್ಲ. ನಮಗೆ ದೇಶ ಮುಖ್ಯ. ದೇಶದ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಧ್ಯೇಯ. ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿರುವ ನೀರಾವರಿ, ಕೃಷಿ ಕ್ಷೇತ್ರ, ಕೈಗಾರಿಕೆ, ಶಿಕ್ಷಣ, ಪ್ರವಾಸೋದ್ಯಮ, ಸ್ವಯಂ ಉದ್ಯೋಗದ ಬಗ್ಗೆ ಚಿಂತನೆ ಕೈಗೊಂಡು ಅಭಿವೃದ್ಧಿಯ ಕಾರ್ಯವನ್ನು ಮಾಡಲು ನಮ್ಮನ್ನು ಜಯಶೀಲರನ್ನಾಗಿ ಮಾಡಿ ಎಂದು ವಿ ಸೋಮಣ್ಣ ಮನವಿ ಮಾಡಿದರು. ಎಂಪಿ ಆದವ್ರು ತಿರುಗಿ ನೋಡ್ಲಿಲ್ಲ ಅಂದಾಗ ಸಿಟ್ಟು ಬಂದೇ ಬರ್ತದೆ. ಆಯ್ತಪ್ಪ, ನಾನು ಇಷ್ಟು ಮಾತ್ರ ಹೇಳ್ತೀನಿ. ನಾನು ಇಲ್ಲಿ ಬಂದವನಲ್ಲ. ನನಗೆ ಪ್ರಧಾನ ಮಂತ್ರಿಗಳು ಕಳ್ಸವ್ರೆ, ದೇವೇಗೌಡರು ಕಳ್ಸವ್ರೆ. ದುಡ್ಡು ತರೋದು ಹೇಗೆ ಅಂತ ನಂಗೆ ಗೊತ್ತಿದೆ. ನಾನೇ ಹೇಳ್ತಾ ಇದ್ದೀನಿ, ಬೆಳಿಗ್ಗೆಯಿಂದ ನಿಮ್ಮನ್ನೆಲ್ಲ ನೋಡಿ ಹೊಟ್ಟೆ ಕಳ್ಳಿ ಕಿತ್ತಂಗಾಗಿದೆ. ಊಟ ಮಾಡಿ ಅಂದ್ರು, ನನಗೆ ಬೇಡಪ್ಪ ಅಂದೆ. ಜನ ಆದ್ರೂ ಪಾಪ ಬದುಕಿದ್ದೀರ. ಈ ಜನಕ್ಕೆ ಏನು ಸಿಕ್ಕಿಲ್ರಿ. ಇದು ಒಳ್ಳೇದಲ್ಲ. ನಾವೆಲ್ಲ ಮನುಷ್ಯರು ನಡ್ಕೋತಾರೆ ಅಂತ ನಿಮ್ಮ ಓಟಿನ ಬೆಲೆ ತೋರಿಸ್ತೀನಿ. ಆಯ್ತಾರಪ್ಪ, ದಯವಿಟ್ಟು ಓಟ್ ಹಾಕಿ. ನಾನು ಬರ್ತೀನಿ. ಮತ್ತೆ ಕಮಲದ ಗುರುತು ಕ್ರಮ ಸಂಖ್ಯೆ ಯಾವ ಗುರುತು? ಯಾರು ಓಟ್ ಹಾಕ್ತೀರಿ? ಮೋದಿ ಅವರಿಗೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನಗೆ ಕೊರಟಗೆರೆಯಲ್ಲಿ 2:30 ಕಾಯ್ತಾ ಇದ್ದಾರೆ. ವೀರಭದ್ರ ಸಾಹೇಬರು 1 ಗಂಟೆ ಜಾಸ್ತಿ ತಗೊಂಡಿದ್ದಾರೆ. ಎಲ್ಲರಿಗೂ ಅಪಾರಿಯಾಗಿರ್ತೀನಿ. ನಮಸ್ಕಾರ. ಎಲ್ಲವರು ತುಂಬಾ ಚೆನ್ನಾಗಿ ಹೇಳಿದ್ರು. ಅಯ್ಯಪ್ಪ ಅವ್ರ ಹಿಂದಗಡೆ ಇರೋರು ಆಗ್ಲೇ ಬಸವರಾಜ್ ಅವ್ರಿಗೆ ಗೆಲ್ಸಿದ್ವಿ. ಒಂದ್ ದಿವಸ ಇಲ್ಲಪ್ಪ, ಅದೆಲ್ಲ ಆಗೋಯ್ತು. ನಾನು ತಂಬಲ್ಲ. ಒಂದ್ ನಿಮಿಷ ತಾಳಿಲಿ, ಒಂದ್ ನಿಮಿಷ ತಾಳ್ರಪ್ಪ. ಒಂದ್ ನಿಮಿಷ ತಾಳೋ. ನಿಮ್ಗೆ ನಂಬಿಕೆ ಇದ್ರೆ ಸ್ವಲ್ಪ ತಾಳಪ್ಪ. ಅಪ್ಪ, ಆ ನಂಬಿಕೆ ಇದ್ರೆ ನನ್ಗೆ ಓಟ್ ಕೊಡ್ರಪ್ಪ. ಇಲ್ಲವ್ರು ಬೇಡ ಕಾಣ್ರು. ದಯಮಾಡಿ ಕೇಳಿನಿ. ಒಂದ್ ನಿಮಿಷ. ಒಂದ್ ನಿಮಿಷ ತಾಳಪ್ಪ. ನಾನು ಗೋವಿಂದನಗರ ನೋಡಿದ್ಯಪ್ಪ. ನೀನು ಬೆಂಗಳೂರಿನ ಯಾರು ಎಂಟ್ರಿದಾರ? ನನ್ನ ಹೆಸರು ಕೇಳು. ಒಂದ್ ನಿಮಿಷ ತಾಳಪ್ಪ. ಇಲ್ಲಿ ಬಿಜೆಪಿ ಮುಖಂಡ ಎಲ್ಸಿ ನಾಗರಾಜು ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಒತ್ತಾಯದ ಮೇರೆಗೆ ಇಂಡಿಯಾ ಅಭ್ಯರ್ಥಿಯಾಗಿ ಸೋಮಣ್ಣ ಅವರನ್ನು ಕಳುಹಿಸಲಾಗಿದೆ. ನೀರಾವರಿ ಸಮಸ್ಯೆಗಳನ್ನು ಬಗೆಹರಿಸಲು ಸೋಮಣ್ಣನವರೇ ಸೂಕ್ತ ಅಭ್ಯರ್ಥಿ. ಸೋಮಣ್ಣನವರ ಗೆಲುವು ನಿಶ್ಚಿತ. ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಸೇರಿ ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆ ತರಲು ಸಂಕಲ್ಪ ಮಾಡಿದೆ ಎಂದರು. ನೀರಾವರಿ ಯೋಜನೆಗಳು ಜಾರಿಯಾದರೆ ಈ ಭಾಗದ ಜನತೆ ಬದುಕು ಹಸನಾಗುತ್ತದೆ ಎಂದರು. ಈ ಭಾಗದಲ್ಲಿ ಕೃಷಿ ಮತ್ತು ಉದ್ಯೋಗದ ವ್ಯವಸ್ಥೆ ಇಲ್ಲದೆ ಗುಳೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ತಡೆಯಲು ಈ ಭಾಗದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮಾಡಲು ಈಗಾಗಲೇ ಮನವಿ ಮಾಡಲಾಗಿದೆ ಎಂದರು. ನಮ್ಮ ಅಣ್ತಮ್ಮಂದ್ರು ಯುವಕರು ಬೆಂಗಳೂರು, ಆಂಧ್ರಕ್ಕೆ ಹೋಗ್ತಾ ಇದ್ದೇವೆ. ಹಿಂದೂಪುರ ಈ ಭಾಗದಲ್ಲಿ ವಯಸ್ಸಾದ ವೃದ್ಧರು ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೇವೆ. ನಮ್ಮ ಯುವಕರು ಇಲ್ಲೇ ಉದ್ಯೋಗ ಸಿಗಬೇಕು ಅನ್ನೋದ್ರೆ ಈ ಭಾಗದಲ್ಲಿ ದೊಡ್ಡ
ಒಂದು 10-20 ಸಾವಿರ ಜನಕ್ಕೆ ಉದ್ಯೋಗ ಸಿಕ್ಕುವಂತ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಅಂತ ಮನವಿ ಮಾಡಿದ್ದೇವೆ. ಅಂತ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ಲಿಕ್ಕೆ ಈಗಾಗಲೇ ಸನ್ಮಾನ್ಯ ವೀರಭದ್ರಪ್ಪ ಅವರು ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಧುಗಿರಿ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಇಂಥವೆಲ್ಲವೂ ನೆರವೇರಲಿಕ್ಕೆ ಕೇಂದ್ರದ ಹೆಚ್ಚು ಅನುದಾನ ಬರಲಿಕ್ಕೆ ನೀವು ಮೋದಿ ಅವರ ಶಕ್ತಿ ಬಲಪಡಿಸಲಿಕ್ಕೆ ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ ನೀವು ವೋಟ್ ಹಾಕಿದ್ರೆ ನಮ್ಮೆಲ್ಲರ ಬದುಕು ಬಂಗಾರ ಆಗುತ್ತೆ. ವಿಶೇಷವಾಗಿ ಈ ದೇಶದ ಸಮಗ್ರತೆ, ಈ ದೇಶದ ಸಾರ್ವಭೌಮತೆಗಾಗಿ ನೀವು ವೋಟ್ ಹಾಕಬೇಕು. ಬಹುಶಃ 500 ವರ್ಷಗಳಿಂದ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇವತ್ತು ಅಯೋಧ್ಯೆಯಲ್ಲಿ ನಮ್ಮೆಲ್ಲ ಹಿಂದೂ ಧರ್ಮದ ಬಂಧುಗಳ ಆರಾಧ್ಯ ದೇವಕ್ಕೊಂದು ಸಂಕಲ್ಪ ಮಾಡಿದ್ದಾರೆ. ಅದು ನೆರವೇರಿದೆ. ನಮ್ಮೆಲ್ಲರ ಪ್ರಾಣ ಪ್ರತಿಷ್ಠೆಯ ನಮ್ಮೆಲ್ಲರ ಆ ಭಕ್ತಿ ಇದೆಯಲ್ಲ ಸಾಕಾರ ಆಗಿದೆ. ಆ ರೀತಿ 500 ವರ್ಷಗಳ ಇತಿಹಾಸವನ್ನ ಬದಲು ಮಾಡಿ ನಮ್ಮೆಲ್ಲರ ದೈವವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಆ ಕಾರಣಕ್ಕಾಗಿ ನಾವು ಹಿಂದೂ ಮತದ ಎಲ್ಲ ಬಂಧುಗಳು ನೀವು ಹೆಚ್ಚು ವೋಟ್ ಹಾಕಬೇಕು. ಮೋದಿ 5 ವರ್ಷ ಇದ್ರೆ ಜಗತ್ತಿನ ಭೂಪಟದಲ್ಲಿ ಮೊದಲ ಸ್ಥಾನಕ್ಕೆ ತರುವ ಒಂದು ದೊಡ್ಡ ಪ್ರಯತ್ನವನ್ನ ಮುಂದಿನ 10 ವರ್ಷಗಳಲ್ಲಿ ತರುವ ಪ್ರಯತ್ನ ಭಾರತೀಯ ಜನತಾ ಪಕ್ಷ ನಮ್ಮ ಮುಖಂಡರಾದಂತ ಮೋದಿ ಅವರು ಮಾಡ್ತಾರೆ. ಇದನ್ನ ದಯವಿಟ್ಟು ಮರಿದೆ ನೀವಿಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಈಗ ಸನ್ಮಾನ್ಯ ವೀರಭದ್ರಪ್ಪ. ಮಾಜಿ ಶಾಸಕ ಎಂ.ವಿ. ವೀರಭದ್ರಯ್ಯ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದೆ. ನಮ್ಮ ದೇಶದ ಜನತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನು ಅತಿ ಹೆಚ್ಚು ಮತ ನೀಡಿ ಜಯಶೀಲರನ್ನಾಗಿ ಮಾಡುವ ಹೊಣೆ ನಿಮ್ಮ ಮೇಲಿದೆ ಎಂದರು. ಚುನಾವಣೆ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕಾದಂತಹ ಒಂದು ವಿಶೇಷವಾದಂತಹ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ನಿಭಾಯಿಸತಕ್ಕಂತ ಒಂದು ಚುನಾವಣೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಬಾರಿ ನಾವು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ರೆ ಏನಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂತ ಒಂದು ಗೊತ್ತಿರ್ತಕ್ಕಂಥವ್ರು ಯಾರಿದ್ದಾರೆ? ಇವತ್ತು ಕಾಂಗ್ರೆಸ್ ಪಕ್ಷ 40-50 ಸೀಟ್ ತಗೊಂಡ್ರೆ ಹೆಚ್ಚು. ದಯಮಾಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದೆ ಆದ್ರೆ ಅದು ವೇಸ್ಟ್ ಆಗ್ತದೆ. ನಮ್ಮ ಮತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗೋದು 100ಕ್ಕೆ 100% ಸಿದ್ಧ. ನೀವೆಲ್ಲ ಟಿವಿ ನೋಡಿದ್ದೀರಾ, ಆಮೇಲೆ ಸಮೀಕ್ಷೆಗಳು ನೋಡಿದ್ದೀರಾ. ಸುಮಾರು 400 ಆಸುಪಾಸಿನಲ್ಲಿ ಇವತ್ತು ಎನ್ಡಿಎ ಅಭ್ಯರ್ಥಿಗಳು ಬರೀ ಗೆಲ್ಲಿತಾರೆ. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ. ಈಗ ಈ ಒಂದು ಸರ್ಕಾರದ ಜೊತೆನಲ್ಲಿ ನಮ್ಮ ಪ್ರತಿನಿಧಿ ಇದ್ರೆ, ನಮ್ಮ ಲೋಕಸಭೆಯ ಅಭ್ಯರ್ಥಿ ಸರ್ಕಾರ ಇರ್ತಕ್ಕಂತ ಅವ್ರ ಜೊತೆನಲ್ಲಿದ್ರೆ ಹಲವಾರು ವಿಶೇಷತೆಗಳು, ಹಲವಾರು ಯೋಜನೆಗಳು ನಮಗೆ ಸಿಗ್ತವೆ. ಒಳ್ಳೆಯ ಕೆಲಸವನ್ನ, ಒಳ್ಳೆಯ ಅನುದಾನವನ್ನ ಅವರು ತರ್ತಾರೆ. ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂತ ಕೆಲಸವನ್ನ ಖಂಡಿತ ಮಾಡಬಹುದು. ದಯವಿಟ್ಟು ವಿನಂತಿ ಮಾಡ್ತಾನೆ, ನರೇಂದ್ರ ಮೋದಿ ಅವರನ್ನ ಕೈ ಬಲಪಡಿಸಬೇಕಾದ್ರೆ ನಮ್ಮ ಸೋಮಣ್ಣ ಸಾಹೇಬರು ಇಲ್ಲಿ ಗೆಲಿಬೇಕು. ನಾವೆಲ್ಲರೂ ಸಹ ಬಿಜೆಪಿನವ್ರು ಇರ್ಬೋದು, ಜೆಡಿಎಸ್ನವ್ರು ಇರ್ಬೋದು, ನಾವಿಬ್ರು ಸಹ ಒಟ್ಟಾಗಿ ಒಗ್ಗಟ್ಟಿನಿಂದ ಕಾಯ ವಾಚ ಮನಸ್ಸ ಕೆಲಸ ಮಾಡಿ ಅವರ ಗೆಲುವಿಗೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಅವರ ಗೆಲುವಿಗಾಗಿ ಶ್ರಮಿಸೋಣ. ನಿಮ್ಮೆಲ್ಲ ಮತಗಳು ಅವರ ಗುರುತು ಕಮಲದ ಮತಪೆಟ್ಟಿಗೆಯಲ್ಲಿ ಅವರ ಕ್ರಮ ಸಂಖ್ಯೆ 3. ದಯಮಾಡಿ ನಾವೆಲ್ಲರೂ ಸಹ ಕಮಲದ ಗುರುತಿಗೆ ಈ ಬಾರಿ ವೋಟನ್ನು ಹಾಕಿ ನಮ್ಮ ಬದುಕನ್ನ ಕಟ್ಕೊಳ್ಳೋಣ. ಪಾರ್ಲಿಮೆಂಟ್ಗೆ ಸೋಮಣ್ಣ ಸಾಹೇಬ್ರನ್ನ ಕಳಿಸೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಹೊಸಹಳ್ಳಿ ಪ್ರಕಾಶ್, ಮುಖಂಡರಾದ ವಿಜಿರೆಡ್ಡಿ, ನಾಗಭೂಷಣ್ ರೆಡ್ಡಿ, ಸುಧಾಕರ್ ರೆಡ್ಡಿ, ಮೋಹನ್ ರೆಡ್ಡಿ, ಅಂಜನ್ ರೆಡ್ಡಿ, ಹರೀಶ್ ರೆಡ್ಡಿ, ಮಧುಸೂದನ್ ರೆಡ್ಡಿ, ದಾಳಪ್ಪ, ನಾಗರಾಜು, ಸಾಗರ್, ದಿವಾಕರ್, ರಕ್ಷಿತ್, ಚೇತನ್ ಗೌಡ, ರಾಜಶೇಖರ್ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.